ಹಾಯ್ ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗ್ತಿದೆ. ಧನುರ್ಮಾಸ ಪೂಜೆನ ಪ್ರಾರಂಭ ಮಾಡುವ ಮೊದಲು ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಪೂಜೆಯನ್ನು ಪ್ರಾರಂಭ ಮಾಡುವ ಮೊದಲು ಮನೆಯನ್ನು ಶುಚಿಗೊಳಿಸ್ಕೊಳ್ಬೇಕು. ಗಂಗಾಜಲ ಅಥವಾ ಗೋಮೂತ್ರನ ಹಾಕ್ಕೊಂಡು ಮನೆಯನ್ನು ಶುಚಿಗೊಳಿಸ್ಕೊಳ್ಳಿ. ಜೊತೆಗೆ ದೇವ್ರ ಮನೆ ಕೂಡ ಶುಚಿಗೊಳಿಸ್ಕೊಳ್ಳಿ ಮತ್ತು ದೇವ್ರ ಮನೆಯಲ್ಲಿ ಇರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಕೊಳ್ಳಿ. ಧನುರ್ಮಾಸ ಪೂಜೆಗೆ ಹೋಗೋ ಮೊದಲು ಪೂರ್ವ ಸಿದ್ಧತೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಬೆಳಗಿನ ಜಾವ 3 ಗಂಟೆಯಿಂದನೇ ಪ್ರಾರಂಭ ಮಾಡ್ತೀವಿ. ಆ ಸಮಯದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಹೊಂದಿಸ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಮೊದಲೇ ನಾವು ರೆಡಿ ಮಾಡಿಟ್ಕೊಂಡ್ರೆ ಯಾವುದೇ ರೀತಿ ಗದ್ದಲ ಇಲ್ಲದೆ ಗಲಿಬಿಲಿ ಇಲ್ಲದೆ ನಾವು ಪೂಜೆನ ನೀಟಾಗಿ ಮುಗಿಸ್ಕೋಬೋದು. ಮೊದಲೇ ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ನಮಗೆ ಸಿಗುತ್ತೆ. ಧನುರ್ಮಾಸ ಪೂಜೆನ ಎಷ್ಟು ದಿನ ಪೂಜೆ ಮಾಡ್ತೀರಾ? 3 ದಿನ, 5 ದಿನ, 7 ದಿನ, 11 ದಿನ, 21 ದಿನ ಹೀಗೆ ನೋಡಿಕೊಂಡು ಅಷ್ಟು ದಿನಕ್ಕೆ ಬೇಕಾಗುವಷ್ಟು ಪೂಜಾ ತಯಾರಿನ ಮಾಡಿಕೊಳ್ಬೇಕು. ಪೂಜೆಗೆ ಬೇಕಾದಂಥ ಅರಿಶಿಣ, ಕುಂಕುಮ, ಅಕ್ಷತೆ, ಅಂಗುನೂಲು, ಊದುಬತ್ತಿ, ಕರ್ಪೂರ, ವಿಳೆದೆಲೆ, ಅಡಿಕೆ, ತಾಂಬೂಲಕ್ಕಾಗಿ ಹಣ್ಣು ಮತ್ತು ಹೂವು, ಧೂಪ, ಬೆಂಕಿ ಪೊಟ್ಟಣ, ದೀಪಾರಾಧನೆಗೆ ಬೇಕಾದಂಥ ಎಣ್ಣೆ, ಬತ್ತಿ ಮತ್ತು ಪ್ರಸಾದ. ಚಿಕ್ಕ ಚಿಕ್ಕ ಡಬ್ಬಿಗಳಿಗೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆನ ಹಾಕಿಟ್ಕೊಳ್ಳಿ. ಇನ್ನು ಹಂಗುನೂಲು ಏನಕ್ಕಪ್ಪ ಅಂದರೆ ಅರಳಿ ಮರದ ಪೂಜೆಗೆ ಹೋದಾಗ ನಾಗರಕಟ್ಟೆ ಇದ್ದರೆ ಅಲ್ಲಿ ದಾರವನ್ನು ಸುತ್ತುವ ಪದ್ಧತಿ ಇರುತ್ತೆ. ವಿಳೆದೆಲೆ ಅಡಿಕೆ ಸ್ವಲ್ಪ ಜಾಸ್ತಿ ತಗೊಂಡೋಗಿ, ಯಾಕಂದರೆ ಪೂಜೆ ಮುಗಿದ ಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬಹುದು. ತಾಂಬೂಲಕ್ಕಾಗಿ ಬಾಳೆಹಣ್ಣು, ಕಿತ್ಲೆಹಣ್ಣು, ಸೀಬೆಹಣ್ಣು ಯಾವುದಾದ್ರೂ ಸರಿ. ದೀಪಾರಾಧನೆಗೆ ಅರಳಿ ಎಲೆ ತೆಗೆದುಕೊಂಡೋಗಿ ಅರಳಿ ಎಲೆ ಮೇಲೆ ಸಂಕಲ್ಪ ಮಾಡಿಕೊಂಡು ದೀಪನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ದೀಪಾರಾಧನೆಗೆ ಎಳ್ಳೆಣ್ಣೆ ತುಂಬ ಶ್ರೇಷ್ಠ. ಸ್ವಲ್ಪ ಸಾಂಬ್ರಾಣಿ ತೆಗೆದುಕೊಂಡು ಹೋಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಸಾಂಬ್ರಾಣಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಪ್ರಸಾದವಾಗಿ ಅವಲಕ್ಕಿ ಬೆಲ್ಲ, ಕಡಲೆ ಸಕ್ಕರೆ, ಕಡಲೆಕಾಳು, ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಈ ರೀತಿ ತಗೊಂಡೋಗ್ಬೋದು. ಎಲ್ಲ ಪ್ರಸಾದಕ್ಕಿಂತ ಶ್ರೇಷ್ಠವಾದ ಪ್ರಸಾದ ಅಂದರೆ ಪೊಂಗಲ್, ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್. ನಿಮ್ಮ ಶಕ್ತಿ ಅನುಸಾರ ಯಾವುದಾದರೂ ಪ್ರಸಾದವನ್ನು ರೆಡಿ ಮಾಡ್ಕೊಳ್ಳಿ. ದೀಪಾರಾಧನೆಗೆ ಬೇಕಾದಂತಹ ದೀಪಗಳನ್ನ ಇಟ್ಕೊಳ್ಳಿ. ಅಂದರೆ ನೀವು 5 ದಿನ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ 5 ದೀಪನ ರೆಡಿ ಮಾಡಿಟ್ಕೊಳ್ಳಿ. ಪ್ರತಿದಿನ ಒಂದೊಂದು ದೀಪನ ತಗೊಂಡೋಗಿ ದೀಪಾರಾಧನೆ ಮಾಡ್ಬೋದು. ಧನುರ್ಮಾಸ ಪೂಜೆನ ಮಾಡುವಂಥವ್ರು ಬೇಗ ಎದ್ದು ಮನೆಯೆಲ್ಲ ಶುಚಿಗೊಳಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ಕೊಂಬರ್ಬೇಕು. ಅರಳಿ ಮರ ಇತ್ತು ಅಂದರೆ ಅರಳಿ ಮರಕ್ಕೆ ಪೂಜೆಯನ್ನು ಮಾಡಿ. ಮತ್ತು ನವಗ್ರಹ ಇತ್ತು ಅಂದರೆ ನವಗ್ರಹನ ಸುತ್ತಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ. ನೀವು ಶನಿ ಮಹಾತ್ಮ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಧನುರ್ಮಾಸ ಪೂಜೆನ ಮಾಡ್ತಾ ಇದ್ದೀರಾ ಅಂದರೆ ಎಳ್ಳು ಬತ್ತಿನ ಹಚ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೊದಲೇ ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ಪ್ರತಿದಿನ ಬೆಳಗ್ಗೆ ಹೂ, ಹಣ್ಣು, ಪ್ರಸಾದ ಮಾತ್ರ ಇದ್ರ ಜೊತೆಗೆ ಇಟ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಹೇಳಿ. ಇದೇ ರೀತಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.